ಲೋಕಸಭಾ ಚುನಾವಣೆಗೆ ಪ್ರಧಾನಿ ಮೋದಿ ಕಿಕ್ ಸ್ಟಾರ್ಟ್ ಕೊಡ್ತಾ ಇದ್ದಾರೆ. ಮಾರ್ಚ್ನಿಂದ ಮಹಾಯುದ್ಧದ ಅಸಲಿ ಆಟ ಶುರುವಾಗಲಿದೆ. ಯಾಕಂದ್ರೆ ಕೇಂದ್ರ ಮಂತ್ರಿ ಪರಿಷತ್ ಸಭೆ ಕರೆದಿದ್ದಾರೆ ಪ್ರಧಾನಿ ಮೋದಿ. ಕೇಂದ್ರ ಸಚಿವರುಗಳ ಜೊತೆ ಕೊನೆ ಸಭೆಗೆ ಮುಹೂರ್ತ ಫಿಕ್ಸ್. ಮಾರ್ಚ್ 3ರಂದು ಸಚಿವರ ಜೊತೆ ಪ್ರಧಾನಿ ಸಭೆ ನಡೆಸಲಿದ್ದಾರೆ. ಕೇಂದ್ರ ಮಂತ್ರಿ ಪರಿಷತ್ ಸಭೆಯನ್ನ ಪ್ರಧಾನಿ ನಡೆಸಲಿದ್ದು, ಲೋಕಸಭಾ ಚುನಾವಣೆಗೆ ಮೋದಿ ಸರ್ಕಾರ ರೆಡಿ. ಮಾರ್ಚ್ನಿಂದ ಮಹಾಯುದ್ಧದ ಅಸಲಿ ಆಟ ಶುರು. ಮಾರ್ಚ್ 3ಕ್ಕೇನು ಕೇಂದ್ರ ಮಂತ್ರಿ ಪರಿಷತ್ ಸಭೆ ಕರೆದಿದ್ದಾರೆ ಮೋದಿ. ಈ ಮೂಲಕ ಲೋಕಸಭಾ ಚುನಾವಣೆಗೆ ಕಿಕ್ ಸ್ಟಾರ್ಟ್ ಸಿಗ್ತಾ ಇದೆಯಾ? ಸಭೆಯಲ್ಲಿ ಸಂಪುಟ ದರ್ಜೆ, ರಾಜ್ಯ ದರ್ಜೆಯ ಸಚಿವರುಗಳ ಭಾಗಿಯಾಗ್ತಾರೆ. ಚಾಣಕ್ಯಪುರಿ ಸುಷ್ಮಾ ಸ್ವರಾಜ್ ಭವನದಲ್ಲಿ ಮೋದಿ ಸಭೆ ನಡೆಸಲಿದ್ದು, ಆ ಸಭೆಯ ಬಳಿಕ ಲೋಕಸಭಾ ಚುನಾವಣೆಗೆ ಘೋಷಣೆಯಾಗುವ ಸಾಧ್ಯತೆ ಇದೆ. ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ಮೋದಿ ಪರಿಷತ್ ಸಭೆ. ಹೀಗಾಗಿ ಮಾರ್ಚ್ ತಿಂಗಳಿನಿಂದಲೇ ಎಲೆಕ್ಷನ್ ಜ್ವರ ಶುರುವಾಗಲಿದೆ. ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಮಾರ್ಚ್ 10ರಂದು ಚುನಾವಣೆ ಘೋಷಣೆಯಾಗಿತ್ತು. ಈ ಬಾರಿ ಮಾರ್ಚ್ 3ರಂದು ಕೇಂದ್ರ ಮಂತ್ರಿ ಪರಿಷತ್ ಸಭೆಯನ್ನ ಮೋದಿ ನಡೆಸಲಿದ್ದು, ಹಾಗಿದ್ರೆ ಆ ಸಭೆಯ ಬಳಿಕ ಲೋಕಸಭಾ ಚುನಾವಣೆ ಘೋಷಣೆಯಾಗತ್ತಾ? ಆ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಕಿಕ್ ಸ್ಟಾರ್ಟ್ ಸಿಗತ್ತಾ ಮಾರ್ಚ್ನಿಂದ? ಲೋಕಸಮರದ ಮಹಾಯುದ್ಧದ ಅಸಲಿ ಆಟ ಮಾರ್ಚ್ನಿಂದ ಶುರುವಾಗಲಿದೆಯಾ? ಸಂಪುಟ ದರ್ಜೆ, ರಾಜ್ಯ ದರ್ಜೆಯ ಸಚಿವರುಗಳು ಈ ಕೇಂದ್ರ ಮಂತ್ರಿ ಪರಿಷತ್ ಸಭೆಯಲ್ಲಿ ಭಾಗಿಯಾಗಲಿದ್ದು, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಶೇಖರ್ ಸಂಪರ್ಕದಲ್ಲಿದ್ದಾರೆ. ಶಶಿ, ಮಾರ್ಚ್ 3ರಂದು ನಡೆಯಲಿರುವಂತಹ ಕೇಂದ್ರ ಮಂತ್ರಿ ಪರಿಷತ್ ಸಭೆ ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ. ಹಾಗಿದ್ರೆ ಕಿಕ್ ಸ್ಟಾರ್ಟ್ ಕೊಡ್ತಾರ ಲೋಕಸಭಾ ಚುನಾವಣೆಗೆ? ಆ ಸಭೆ ಬಳಿಕ ಹಾಗಿದ್ರೆ ಚುನಾವಣೆ ಯಾವಾಗ ಅನ್ನುವಂತ ಘೋಷಣೆಯಾಗತ್ತಾ? ಪ್ರತಿಮಾ, 2009ರಿಂದಲೂ ಪ್ರತಿ ಬಾರಿ 2004ರಿಂದ ಪ್ರತಿ ಬಾರಿ ಏಪ್ರಿಲ್ ಮತ್ತು ಮೇ ನಲ್ಲಿ ಚುನಾವಣೆ ನಡೆಯೋದು ಸಂಪ್ರದಾಯ. 2004ಕ್ಕೆ ಮುಂಚೆ ವಾಜಪೇಯಿ ಅವರಿದ್ದ ಕಾಲದಲ್ಲಿ ಅಕಾಲಿಕವಾಗಿ ಲೋಕಸಭೆಯನ್ನು ವಿಸರ್ಜನೆ ಮಾಡಲಾಗಿತ್ತು. ಆಗಿನಿಂದ ಈವರೆಗೆ 2009, 2014, 2019 ಮತ್ತು ಈ ಚುನಾವಣೆ 2024 ಎಲ್ಲವೂ ಕೂಡ ಮಾರ್ಚ್ ಮತ್ತು ಏಪ್ರಿಲ್ ಮತ್ತು ಮೇ ನಲ್ಲಿ ನಡೆಯುತ್ತೆ. ಈ 18ನೇ ಲೋಕಸಭಾ ಅವಧಿ ಜೂನ್ 16ಕ್ಕೆ ಮುಕ್ತಾಯ ಆಗುತ್ತೆ. ಪ್ರತಿಮಾ, ಜೂನ್ 16ರ ಒಳಗೆ ಎಲ್ಲ ಚುನಾವಣೆ ಕಾರ್ಯಗಳು ಮುಗಿದು ಫಲಿತಾಂಶ ಪ್ರಕಟವಾಗಿ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರಬೇಕು. ಜೂನ್ 16ರವರೆಗೆ ಆ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ. ಮಾರ್ಚ್ 3ನೇ ತಾರೀಕು ಪ್ರಧಾನಿ ಮೋದಿ ತಮ್ಮ ಮಂತ್ರಿ ಮಂಡಲದ ಎಲ್ಲ ಸಚಿವರ ಸಭೆಯನ್ನ ಕರೆದಿದ್ದಾರೆ. ಕ್ಯಾಬಿನೆಟ್ ಮೀಟಿಂಗಿಗೂ ಮತ್ತು ಮಂತ್ರಿ ಪರಿಷತ್ ಮೀಟಿಂಗಿಗೂ ವ್ಯತ್ಯಾಸ ಇರುತ್ತೆ. ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಕೇವಲ ಕ್ಯಾಬಿನೆಟ್ ದರ್ಜೆಯ ಸಚಿವರುಗಳು ಮಾತ್ರ ಭಾಗಿಯಾಗ್ತಾರೆ. ಈ ಮೀಟಿಂಗ್ ನಲ್ಲಿ ರಾಜ್ಯ ಸಚಿವರು ಒಳಗೊಂಡಂತೆ ಎಲ್ಲ ಕ್ಯಾಬಿನೆಟ್ ಮಂತ್ರಿಗಳು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ. ಮುಂದಿನ ಸರ್ಕಾರದ ಪ್ರಣಾಳಿಕೆಯನ್ನ ಮಾಡ್ಬೇಕಾಗುತ್ತೆ ಸರ್ಕಾರ, ಬಿಜೆಪಿ. ಆ ಪ್ರಣಾಳಿಕೆಯಲ್ಲಿ ಯಾವೆಲ್ಲ ಪಾಲಿಸಿಗಳನ್ನ ತರಬೇಕು, ಯಾವೆಲ್ಲ ಯೋಜನೆಗಳನ್ನ ತರಬೇಕು, ಯಾವ ಯೋಜನೆಗಳು ಯಾವ ಹಂತದಲ್ಲಿವೆ, ಇವೆಲ್ಲದರ ಬಗ್ಗೆ ವಿಸ್ತೃತವಾಗಿ ಮಂತ್ರಿ ಪರಿಷತ್ ನಲ್ಲಿ ಚರ್ಚೆ ಆಗುತ್ತೆ. ಜೊತೆಗೆ ನರೇಂದ್ರ ಮೋದಿ ಎಲ್ಲ ಮಂತ್ರಿಗಳಿಗೂ ಟಾಸ್ಕ್ ಅನ್ನ ಕೊಡಲಿದ್ದಾರೆ, ಎಲೆಕ್ಷನ್ ಟಾಸ್ಕ್ ಅನ್ನ. ನರೇಂದ್ರ ಮೋದಿ ಈ ಸಭೆಯನ್ನ ಮಾಡಿ ಮುಂದಿನ 5 ವರ್ಷದಲ್ಲಿ ನಾವು ಏನೇನು ಮಾಡಲಿದ್ದೀವಿ ಅನ್ನೋದನ್ನ ಜನರ ಮುಂದಿಡಬೇಕು ಪರಿಣಾಮಕಾರಿಯಾಗಿ ಅನ್ನೋದರ ಬಗ್ಗೆ ಸಚಿವರ ಜೊತೆ ಚರ್ಚೆ ನಡೆಸಲಿದ್ದಾರೆ. ಪ್ರತಿಮಾ, 2009ರ ಚುನಾವಣೆ ಮಾರ್ಚ್ 2ನೇ ತಾರೀಕು ಘೋಷಣೆಯಾಗಿತ್ತು. 2014ರ ಚುನಾವಣೆ ಮಾರ್ಚ್ 5ನೇ ತಾರೀಕು ಘೋಷಣೆಯಾಗಿತ್ತು. ಅದು ಮೇ 16ಕ್ಕೆ ರಿಸಲ್ಟ್ ಬಂದಿತ್ತು. 2019 ಚುನಾವಣೆ ಮೇ 10ಕ್ಕೆ ಆರಂಭ ಆಯ್ತು, ಘೋಷಣೆ ಆಯ್ತು. ಮೇ 23ಕ್ಕೆ ಫಲಿತಾಂಶ ಬಂತು. ಈ ಇತಿಹಾಸವನ್ನ ನೋಡಿದ್ರೆ 2009, 2014 ಮತ್ತು 2019 ನೋಡಿದ್ರೆ ಮಾರ್ಚ್ ಮೊದಲ ವಾರ ಅಥವಾ 2ನೇ ವಾರದಲ್ಲಿ ಚುನಾವಣೆ ಘೋಷಣೆಯಾಗುವಂತಹ
ಸಾಧ್ಯತೆಗಳಿದ್ದಾವೆ ಬಹುತೇಕ 2ನೇ ವಾರದಲ್ಲಿ. ಯಾಕಂದ್ರೆ ಜೂನ್ 16ರ ಒಳಗೆ ಎಲ್ಲ ಚುನಾವಣಾ ಪ್ರಕ್ರಿಯೆಗಳನ್ನ ಮುಗಿಸಬೇಕಾದಂತಹ ಅನಿವಾರ್ಯತೆ ಇದೆ. ಆ ಕಾರಣಕ್ಕಾಗಿ ಮಾರ್ಚ್ 2ನೇ ವಾರದಲ್ಲಿ ಚುನಾವಣೆ ಘೋಷಣೆಯಾಗುವಂತಹ ಸಾಧ್ಯತೆ ಇದೆ. ಒಂದು ಬಾರಿ ಚುನಾವಣಾ ಆಯೋಗ ಚುನಾವಣೆಯನ್ನ ಘೋಷಿಸಿದ ಕ್ಷಣದಿಂದಲೇ ಮಾದರಿ ನೀತಿ ಸಂಹಿತೆ ಅನ್ವಯವಾಗುತ್ತೆ. ಆ ನಂತರ ಸರ್ಕಾರ ಯಾವುದೇ ನೀತಿ ನಿರ್ಧಾರಗಳನ್ನ ಮಾಡೋದಕ್ಕೆ ಅವಕಾಶ ಇರುವುದಿಲ್ಲ. ಕೇವಲ ತುರ್ತು ಪರಿಸ್ಥಿತಿಗಳಲ್ಲಿ ಮಾತ್ರ ಸರ್ಕಾರ ತನ್ನ ಅಧಿಕಾರವನ್ನ ಚಲಾಯಿಸಬಹುದು. ಯಾವುದೇ ಹೊಸ ಘೋಷಣೆಗಳನ್ನ ಮಾಡುವಾಗಿಲ್ಲ, ಹೊಸ ನೀತಿಗಳನ್ನ ಪ್ರಕಟಿಸುವಾಗಿಲ್ಲ. ಹಾಗಾಗಿ ನರೇಂದ್ರ ಮೋದಿ ಮಾರ್ಚ್ 3ನೇ ತಾರೀಕು ತಮ್ಮ ಮಂತ್ರಿಮಂಡಲದ ಸಭೆ ಕರೆದಿದ್ದಾರೆ. ಕ್ಯಾಬಿನೆಟ್ ಮಂತ್ರಿಗಳು ಮತ್ತು ರಾಜ್ಯ ದರ್ಜೆಯ ಮಂತ್ರಿಗಳು ಎಲ್ಲರನ್ನೂ ಕೂರಿಸಿಕೊಂಡು ಮುಂದಿನ 5 ವರ್ಷದಲ್ಲಿ ಏನ್ ಮಾಡಬೇಕು ಮತ್ತು ಈ 10 ವರ್ಷದಲ್ಲಿ ನಾವ್ ಏನ್ ಮಾಡಿದ್ದೇವೆ ಅನ್ನೋದನ್ನ ಜನರ ಮುಂದಿಡಬೇಕು ಅಂತ ಪ್ರಸ್ತಾಪ ಮಾಡಲಿದ್ದಾರೆ, ಚರ್ಚೆ ನಡೆಸಲಿದ್ದಾರೆ. ಪ್ರತಿಮಾ 2019ರ ಚುನಾವಣೆ 7 ಹಂತಗಳಲ್ಲಾಗಿತ್ತು. 2014ರಲ್ಲಿ 9 ಹಂತಗಳಲ್ಲಾಗಿತ್ತು. ಈ ಬಾರಿಯೂ ಕೂಡ 7 ಅಥವಾ 5 ಹಂತಗಳಲ್ಲಿ ಚುನಾವಣೆ ಆಗ್ಬಹುದು ಅಂತ ಈಗಾಗಲೇ ಚುನಾವಣಾ ಆಯೋಗದ ಅಧಿಕಾರಿಗಳು ಎಲ್ಲ ರಾಜ್ಯಗಳಿಗೂ ಭೇಟಿ ಕೊಟ್ಟು ಚುನಾವಣೆಗೆ ಪೂರ್ವಭಾವಿಯಾಗಿ ಮಾಡಿಕೊಂಡಿರುವಂತಹ ಸಿದ್ಧತೆಗಳನ್ನ ಪರಿಶೀಲಿಸುತ್ತಿದ್ದಾರೆ. ಎಲ್ಲವೂ ಅಂತಿಮ ಹಂತದಲ್ಲಿದೆ. ಪ್ರತಿಮಾ ಮಾರ್ಚ್ 2ನೇ ವಾರ ಅಥವಾ ಮೊದಲನೇ ವಾರದಲ್ಲಿ ಆದರೂ ಆಗಬಹುದು ಚುನಾವಣೆ ಘೋಷಣೆ. ಪ್ರತಿಮಾ ಶಶಿಶೇಖರ್, ಅಂದ್ರೆ ಈಗ ಈ ಮಂತ್ರಿ ಪರಿಷತ್ ಸಭೆ ಏನಿದೆ ಇದು ಹಾಗಿದ್ರೆ ಈ ಬಾರಿಯ ಕೇಂದ್ರ ಸಚಿವರುಗಳ ಜೊತೆಗಿನ ಕೊನೆಯ ಸಭೆ ಆಗತ್ತೆ ಅಂತ ಅನ್ಸುತ್ತೆ. ನೋಡ್ತಾ ಹೋದ್ರೆ ಅಲ್ಲಿಂದ ಮುಂದಕ್ಕೆ ಇರುವಂತದ್ದು ಮಹಾಯುದ್ಧದ ಅಸಲಿ ಆಟ ಅಲ್ವಾ? ಪ್ರತಿಮಾ ಬಜೆಟ್ ಅಧಿವೇಶನಕ್ಕೆ ಮೊದಲು ನರೇಂದ್ರ ಮೋದಿ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಮಾಡಿದ್ರು. ಅದಾದ ನಂತರ ಅದು ಕೊನೆಯ ಮೀಟಿಂಗ್. ಈಗ ಮಂತ್ರಿ ಪರಿಷತ್ನ ಇದು ಕಡೆಯ ಸಭೆ. ಪ್ರತಿಮಾ ಯಾಕಂದ್ರೆ ಮಾರ್ಚ್ 3ನೇ ತಾರೀಕು ಇವರು ಮಂತ್ರಿ ಪರಿಷತ್ ಸಭೆಯನ್ನ ನರೇಂದ್ರ ಮೋದಿ ಇಟ್ಕೊಂಡಿದ್ದಾರೆ. ಆ ನಂತರ ಈ ಸಭೆ ಮುಗಿದ ಕೆಲವೇ ದಿನಗಳಲ್ಲಿ ಚುನಾವಣಾ ಆಯೋಗ ಡೇಟ್ಸ್ ಅನ್ನ ಅನೌನ್ಸ್ ಮಾಡುತ್ತೆ. ಈ ಹಿಂದಿನ ಡೇಟ್ ಗಳನ್ನ ನೋಡಿದ್ರೆ ಮಾರ್ಚ್ 2ನೇ ವಾರದಲ್ಲಿ ಆಗುತ್ತೆ. ಹಾಗಾಗಿ ಇದು ನರೇಂದ್ರ ಮೋದಿ ತಮ್ಮ ಮಂತ್ರಿಮಂಡಲದ ಜೊತೆ ನಡೆಸ್ತಿರುವಂತಹ ಕೊನೆ ಮೀಟಿಂಗ್ ಆಗುತ್ತೆ. ಈ ಮೀಟಿಂಗ್ ನಲ್ಲಿ ಚುನಾವಣಾ ರೂಪುರೇಷೆಗಳ ಬಗ್ಗೆ ಡೆಫಿನೆಟ್ಲಿ ಚರ್ಚೆ ಮಾಡಲಿದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಶಶಿ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.